ಭಾರತ ಸಂಸ್ಕೃತಿ ಕರ್ನಾಟಕ ಸೇರಿದಂತೆ ಭಾರತ ಸಂಸ್ಕೃತಿ ಎಲ್ಲವನ್ನು ಸೇರಿಸಿ ಕರೆದಂತಾರೆ. ಓಕೆ, ಭಾರತದ ಸಾಂಸ್ಕೃತಿಕ ಚರಿತ್ರೆ ಅಂತ ಕರೀತಾರೆ. ಭಾರತದ ಸಾಂಸ್ಕೃತಿಕ ಇತಿಹಾಸ ಅಥವಾ ಚರಿತ್ರೆ ಅಂತ, ಅಥವಾ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ. ಅಲ್ಲಿ ಇಂಡಿಯಾವನ್ನು ಓದಬೇಕು, ಕರ್ನಾಟಕವನ್ನು ತಾವು ಓದಬೇಕು, ಎರಡನ್ನೂ ಫೋಕಸ್ ಮಾಡಬೇಕು. ಇಡೀ ಸಿಲೆಬಸ್ ಏನ್ಷಿಯಂಟ್ ಹಿಸ್ಟರಿ ಹಿಡ್ಕೊಂಡು ಅಪ್ ಟು ದಿ ಮಾಡರ್ನ್ ಪೀರಿಯಡ್ ಅವರು ಕೊಡ್ತಾರೆ. ಆದರೆ ಫ್ರೀಡಮ್ ಸ್ಟ್ರಗಲ್ ಮಾತ್ರ ಬರೋದಿಲ್ಲ. ಆದರೆ ಮಾಡರ್ನ್ ಹಿಸ್ಟರಿಯ ಕೆಲವೇ ಟಾಪಿಕ್ಗಳು ಮಾತ್ರ KS ಮೇನ್ಸ್ ಅಲ್ಲಿ ಬರುತ್ತೆ. ಆದರೆ ಕರ್ನಾಟಕದಲ್ಲಿ ಫ್ರೀಡಮ್ ಸ್ಟ್ರಗಲ್ ಇಟ್ಟಿದ್ದಾರೆ. ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಈ ಪೇಪರ್ ಬರಲ್ಲ, ಬಟ್ ಕೆಲವು ಮಾಡರ್ನ್ ಹಿಸ್ಟರಿ ಟಾಪಿಕ್ಗಳನ್ನು ಮಾತ್ರ ಇಟ್ಟಿದ್ದಾರೆ. ಹೊರತಾಗಿ ಫ್ರೀಡಮ್ ಸ್ಟ್ರಗಲ್ ಅನ್ನು ಕರ್ನಾಟಕ ಸಂಬಂಧಪಟ್ಟಂತೆ ಇಟ್ಟಿದ್ದಾರೆ. ಓಕೆ, ಸಿಲೆಬಸ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ಪೇಪರ್ನಲ್ಲಿ ಇಲ್ಲಿ ಪ್ರಶ್ನೆ ಬರುತ್ತೆ. ಒಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಯಾವ್ದು ಎಕ್ಸಾಮ್ ನೋಡಿ, UPSC ಆಗಲಿ ಅಥವಾ ಸ್ಟೇಟ್ ಆಗಲಿ, ಬಹಳಷ್ಟು ಈಗ ಡಿಗ್ರಿ ವರ್ಷದಿಂದ ಗುಲ್ಬರ್ಗ ಯೂನಿವರ್ಸಿಟಿಗೆ, ರಾಯಚೂರು ಯೂನಿವರ್ಸಿಟಿಗೆ, ನಿಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಕಲ್ಚರಲ್ ಹಿಸ್ಟ್ರಿ ಇಟ್ಟಿದ್ದಾರೆ. ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ, ಕಲ್ಚರಲ್ ಹಿಸ್ಟ್ರಿ ಆಫ್ ದಿ ಇಂಡಿಯಾ. ಯಾಕೆಂತಂದ್ರೆ ಈಗ ಭಾರತ ಸರ್ಕಾರ ಈಗ ಇಡೀ ದೇಶಕ್ಕೆಲ್ಲ ಒಂದೇ ಸಿಲೆಬಸ್ ಅನ್ನ ತಂದಿದ್ದಾರೆ. ಈಗ ಯಾವುದದು ಸಾಮಾನ್ಯ ಶಿಕ್ಷಣ. ಸೊ ಒಂದು ಕಾಯ್ದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ಹಂತ ಹಂತವಾಗಿ ಎಲ್ಲ ಸಬ್ಜೆಕ್ಟ್ ಸಿಲೆಬಸ್ ಒಂದೇ ರೀತಿ ಇರಬೇಕು ಅನ್ನೋದು ಒಂದೇ ಉದ್ದೇಶ. ಅದರ ಪ್ರಕಾರ ಈಗ ನಿಮ್ಮ ನಾರ್ತ್ ಕರ್ನಾಟಕ ಯೂನಿವರ್ಸಿಟಿ ಇದ್ರೆ ಈ ಸಿಲೆಬಸ್ ಯಾರು ಓದ್ತಾರೆ, KS ಮತ್ತು UPSC ಅನುಕೂಲವಾಗಿ ಬರೀ ಸಿಲೆಬಸ್ ಇಟ್ಟಿದ್ದಾರೆ. ಸೊ ಯಾಕೆಂದ್ರೆ ಉತ್ತರ ಭಾರತದ ಸಿಲೆಬಸ್ ಇದೆ, ದಕ್ಷಿಣ ಭಾರತದಲ್ಲಿ ನಾವು ಜಾಸ್ತಿ ಪೊಲಿಟಿಕಲ್ ಹಿಸ್ಟ್ರಿಗೆ ಫೋಕಸ್ ಮಾಡಿದ್ದೀವಿ, ರಾಜಕೀಯ ಇತಿಹಾಸಕ್ಕೆ. ಬಟ್ ಇವರೇ ಮಾಡ್ತಾರೆ ಈಗ, ಸೊ ಕೇಂದ್ರ ಸರ್ಕಾರದ ಆದೇಶ ಅನುಸಾರ ಈಗ ಎಲ್ಲವನ್ನ ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಾಗಿ ಇರೋದಕ್ಕೋಸ್ಕರ ಚೇಂಜಸ್ ಇಟ್ಟಿದ್ದಾರೆ. ಓಕೆ, ಈಗ ಭಾರತದ ಸಾಂಸ್ಕೃತಿಕ ಚರಿತ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ? ಸೊ ನಿಮಗೆ ಒಂದು ಪೇಪರ್ಗೆ 150 ಮಾರ್ಕ್ಸ್ ಇರುತ್ತೆ ಸಾಮಾನ್ಯವಾಗಿ, ಅರ್ಥ ಆಯ್ತಾ? ಸೊ ಅದರಲ್ಲಿ ಹಿಸ್ಟ್ರಿಗೆ ಕೆಲಸ 100 ಮಾರ್ಕ್ಸ್ ಕೇಳ್ಬೋದು, ಅಥವಾ 125 ಮಾರ್ಕ್ಸ್ ಕೇಳ್ಬೋದು, 250 ಮಾರ್ಕ್ಸ್ ಟೋಟಲ್. ಇಡೀ ಪೇಪರ್ 250 ಇದೆ. ಅದು ಹಿಸ್ಟ್ರಿ ಮತ್ತು ಕಲ್ಚರ್ ಸಂಬಂಧಪಟ್ಟಂತೆ ಹೆಚ್ಚು ಕಮ್ಮಿ ನಿಮಗೆ 125 ಮಾರ್ಕ್ಸ್ ಕೂಡ ಕೇಳ್ಬೋದು. 100 ಇಂದ 125 ಮಾರ್ಕ್ಸ್ ಕೇಳ್ಬೋದು. 250 into 4 254 ಅಂತಂದ್ರೆ 1000 ಆಯ್ತು, ಆಯ್ತಾ? ಇನ್ನು 2 ಪೇಪರು ಅದು ನಿಮಗೆ ಎಸ್ಸೆಗೆ ಸಂಬಂಧಪಟ್ಟಂತ ಒಂದು ಅಲ್ಲಿ ಕವರ್ ಆಗೋದ್ರಿಂದ ಈಗ ಆಪ್ಷನ್ ಪೇಪರ್ KS ಗೆ ವರ್ಷದಿಂದ. ಹಾಗಾಗಿ ಸೊ ಇಲ್ಲಿ ಮಾಡಬೇಕಾದಂತ ಹಿಸ್ಟ್ರಿ 100 ರಿಂದ 150 ಮಾರ್ಕ್ಸ್ಗೆ ಕೇಳ್ತಾರೆ. ಇಲ್ಲಿ ಭಾರತದ ಸಾಂಸ್ಕೃತಿಕ ಚರಿತ್ರೆ ಮತ್ತು ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಎರಡನ್ನೂ ಕೂಡ ಒಟ್ಟಿಗೆ ತಾವು ಓದಬೇಕು. ಭಾರತದ ಸಾಂಸ್ಕೃತಿಕ ಚರಿತ್ರೆ, ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಎರಡನ್ನೂ ಒಟ್ಟಿಗೆ ತಾವು ಓದಬೇಕಾಗುತ್ತೆ. ಇಡೀ ಸಿಲೆಬಸ್ ಅನ್ನ ತಾವು ಗಮನಿಸಿದ್ರೆ ಸಿಂಧೂ ನಾಗರಿಕತೆಯಿಂದ ಹಿಡ್ಕೊಂಡು ಓಕೆ ಪೋಸ್ಟ್ ಇಂಡಿಪೆಂಡೆನ್ಸ್ ನಂತರದವರೆಗೂ ಇರುವಂತಹ ಸಾಂಸ್ಕೃತಿಕ ವಿಷಯಗಳನ್ನೇ ಇಲ್ಲಿ ಫೋಕಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ ನಿಮಗೆ ಇಲ್ಲಿ ಟೋಟಲ್ ನಿಮಗೆ 6 ಘಟಕಗಳು ಬರ್ತವೆ. ಒಂದೊಂದು ಅಂದ್ರೆ 6 ಯೂನಿಟ್ಸ್ ಬರುತ್ತೆ. ಈಗ ಅದರಲ್ಲಿ ಫಸ್ಟ್ ಯೂನಿಟ್ ಮೊದಲನೇ ಘಟಕ. ಈ ಮೊದಲನೇ ಘಟಕದಲ್ಲಿ ನಿಮಗೆ ಹೆಚ್ಚು ಕಮ್ಮಿ 5 ಚಾಪ್ಟರ್ ಇಟ್ಟಿದ್ದಾರೆ. ಒಂದು ಸಿಂಧೂ ಬಯಲಿನ ನಾಗರಿಕತೆ, ಇದು ಫಸ್ಟ್ ಚಾಪ್ಟರ್ ಬರುವಂತದ್ದು. ಸೆಕೆಂಡ್ ಚಾಪ್ಟರ್ ಅಂತಂದ್ರೆ ಮುಂದೆ ಬರುವ ನಾಗರಿಕತೆ ಅಂದ್ರೆ ವೈದಿಕ ನಾಗರಿಕತೆ. ಈ ಎರಡಕ್ಕೂ ವ್ಯತ್ಯಾಸ ಇಟ್ಟಿದ್ದಾರೆ. ಸಿಂಧೂ ಬಯಲಿನ ನಾಗರಿಕತೆ ಮತ್ತು ವೈದಿಕ ನಾಗರಿಕತೆ. ನಾಗರಿಕತೆಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸುವಂತದ್ದು. ಕಂಪೇರ್ ಬಿಟ್ವಿ ಸಿಂಧೂ ಬಯಲು ನಾಗರಿಕತೆ ಮತ್ತು ವೈದಿಕ ನಾಗರಿಕರ ನಡುವಿನ ಹೋಲಿಕೆ ವ್ಯತ್ಯಾಸಗಳನ್ನ ಗುರುತಿಸಿಕೊಳ್ಬೇಕು. ಎರಡನೇ ಚಾಪ್ಟರ್ ಬರುತ್ತೆ. ಆಗ ಸಿಂಧೂ ನಾಗರಿಕತೆ ಅಂದ್ರೇನು,
ಸೊ ಸೊ ವೇದಿಕ್ ಕಲ್ಚರ್ ಅಂದ್ರೆ ಎರಡು ಕೂಡ ನೀವು ಸಮರೈಸ್ ಮಾಡಬೇಕು ವಿತ್ ಉದಾಹರಣೆ ಸಮೇತ. ಮೂರನೇದು ವರ್ಣ ವ್ಯವಸ್ಥೆ. ಪ್ರಾಚೀನ ಭಾರತದಲ್ಲಿ ವರ್ಣ ವ್ಯವಸ್ಥೆ ಅರ್ಥ ಮತ್ತು ಜಾತಿ ಪದ್ಧತಿಯ ವಿಕಾಸ. ಇದು ಮೂರನೇ ಫಸ್ಟ್ ಘಟ್ಟದಲ್ಲಿ ಬರುವಂತಹ ಮೂರನೇ ಚಾಪ್ಟರ್. ವರ್ಣ ವ್ಯವಸ್ಥೆ ಮತ್ತು ಜಾತಿ ಪದ್ಧತಿಯ ವಿಕಾಸ ಇದು ಮೊದಲೇ ಅಂಶಕ್ಕೆ ಕಾಣುವಂಥದ್ದು. ಇದು ಮೂರನೇ ಚಾಪ್ಟರ್. ಇನ್ನು 4ನೇ ಚಾಪ್ಟರ್ ಅಲ್ಲಿ ಧಾರ್ಮಿಕ ಸ್ಥಿತಿಗತಿಗಳು, ಧಾರ್ಮಿಕ ಸ್ಥಿತಿಗತಿಗಳು, ರಿಲಿಜಿಯಸ್ ಕಂಡೀಷನ್ಸ್ ಇನ್ ಏನ್ಸೆಂಟ್ ಇಂಡಿಯಾ. ಓಕೆ, ಆಗ ಪ್ರತಿ ರಾಜ ಸಂತತಿಯಲ್ಲೂ ಕೂಡ ಸೊ ಧಾರ್ಮಿಕ ಸ್ಥಿತಿಗತಿಗಳನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅದರ ಪಾಠ ಅಂತಂದ್ರೆ ಧಾರ್ಮಿಕ ಚಳವಳಿಯ ಹೊರಹೊಮ್ಮುವಿಕೆ. ಧಾರ್ಮಿಕ ಚಳವಳಿಯ ಹೊರಹೊಮ್ಮುವಿಕೆ ಅಂದ್ರೆ ಎಮರ್ಜೆನ್ಸ್ ಆಫ್ ದಿ ಸೊ ರಿಲಿಜಿಯಸ್ ರೆವಲ್ಯೂಷನ್ಸ್ ಅಂತ ಅಥವಾ ಮೂವ್ಮೆಂಟ್ಸ್ ಅಂತ ಅರ್ಥ ಆಯ್ತಾ. ಸೊ ಈ ಹೊಸ ಧರ್ಮಗಳು ಮತ್ತೆ ಇಂದು ವೈದಿಕ ಧರ್ಮದ ಸ್ಥಿತಿಗತಿಗಳನ್ನು ನೋಡ್ಬೇಕಾಗುತ್ತೆ. ಇನ್ನೊಂದು ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳೇನು ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಈಗ ಸೊ ಒಂದೊಂದೇ ಟಾಪಿಕ್ ಅನ್ನು ಒಂದಷ್ಟು ಬ್ರೀಫ್ ಆಗಿ ನಿಮಗೆ ಇವತ್ತು ತಿಳಿಸ್ಕೊಡ್ತೇವೆ. ಆಕಸ್ಮಿಕವಾಗಿ ಗೋಚರಿಸಿತು. ಸಿಂಧೂ ನಾಗರಿಕತೆಯು ಆಕಸ್ಮಿಕವಾಗಿ ಗೋಚರಿಸಿತೆ ಹೊರತು ಉದ್ದೇಶಪೂರ್ವಕವಾಗಿ ಉತ್ಖನನ ಮಾಡಲಿಲ್ಲ. ಈ ಹೇಳಿಕೆಯನ್ನು ವಿಶದೀಕರಿಸಿ ಅಂತ ಪ್ರಶ್ನೆಯನ್ನ ಕೊಡ್ತಾರೆ. ಸಿಂಧೂ ನಾಗರಿಕತೆಯು ಆಕಸ್ಮಿಕವಾಗಿ ಗೋಚರಿಸಿತೇ ಹೊರತು ಓಕೆ ಸೊ ಉದ್ದೇಶಪೂರ್ವಕವಾಗಿ ಉತ್ಖನನ ಮಾಡಲಾಗಲಿಲ್ಲ ಅಥವಾ ಮಾಡಲಿಲ್ಲ. ಓಕೆ, ಈ ವಾಕ್ಯ ಬಂದಾಗ ಸೊ ಬಹಳ ಯೋಚನೆಯಿಂದ ಮಾಡಿ ಬರೀಬೇಕು. ನೀವು ಪ್ರಿಲಿಮ್ಸ್ ಓದಿದ್ರೆ ಬರೆಯಕ ಇಂಪಾರ್ಟೆಂಟ್. ಸೊ ಡೆವಲಪ್ಮೆಂಟ್ಸ್ ಇದನ್ನ ಸಮೀಕರಣ ಮಾಡಿ ಚೆಕ್ ಮಾಡ್ತಾ ಹೋಗೋಣ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದು. ಈ ವಾಕ್ಯ ಬಂದಾಗ ತಕ್ಷಣ ಜ್ಞಾಪಡಬೇಕು, ಈ ಹೇಳಿಕೆ ಖ್ಯಾತ ಪುರಾತತ್ವಜ್ಞನಿಗೆ ಸಂಬಂಧಪಟ್ಟಂತ ಹೇಳಿಕೆ. ಈ ಸಿಂಧೂ ನಾಗರಿಕತೆಯನ್ನ ಈ ನಾಗರಿಕತೆಗೆ ಸಿಂಧೂ ನಾಗರಿಕತೆ ಅಂತ ಕರೆದಂತ ಮೊದಲ ವ್ಯಕ್ತಿ ಯಾರು ಅಂತ ತಮ್ಗೆ ಯಾರಾದ್ರೂ ಪರಿಚಯ ಇದೆಯಾ? ಸಿಂಧೂ ನಾಗರಿಕತೆ ಎಂದು ಮೊದಲು ಕರೆದ ಪುರಾತತ್ವ ತಜ್ಞ ಅಥವಾ ಹರಪ್ಪ ನಾಗರಿಕತೆನ ಸಿಂಧೂ ನಾಗರಿಕತೆ ಅಂತ ಕರೆದವ್ರು ಯಾರು ಅಂತ ಕೇಳಿದ್ರೆ ಏನಾದ್ರು ಗೊತ್ತಾಗುತ್ತೆ ತಮ್ಗೆ? ಗೊತ್ತಿದ್ರೆ ಸುಲಭ, ಯಾಕೆಂದು ಅವನ ಸ್ಟೇಟ್ಮೆಂಟ್ ಇದೆ, ಕೃಷ್ಣಮೂರ್ತಿ ಸ್ಟೇಟ್ಮೆಂಟ್ ಅಲ್ಲ. ಓಕೆ, ಸೊ ಹರಪ್ಪ ನಾಗರಿಕತೆಯನ್ನ ಸಿಂಧೂ ನಾಗರಿಕತೆ ಎಂದು ಕರೆದ ಮೊದಲ ಪುರಾತತ್ವ ತಜ್ಞ ಅಂತಂದ್ರೆ ಸರ್ ಜಾನ್ ಮಾರ್ಷಲ್. ಈ ಹೇಳಿಕೆಯು ಖ್ಯಾತ ಪುರಾತತ್ವ ತಜ್ಞ ಸರ್ ಜಾನ್ ಮಾರ್ಷಲ್ ರವರಿಗೆ ಸಲ್ಲುತ್ತದೆ. ಓಕೆ, ಹೇಳಿಕೆಯು ಖ್ಯಾತ ಪುರಾತತ್ವ ತಜ್ಞ ಸರ್ ಜಾನ್ ಮಾರ್ಷಲ್ರಿಗೆ ಸಲ್ಲುತ್ತದೆ. ಅವರೇ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅರ್ಥ ಆಯ್ತಾ? ಸೊ ನೇರವಾಗಿ ಉತ್ತರ ಬಂತ, ಇದೇನು ಲಿಖಿಲ್ ಬಂತ ಅಂದ್ರೆ ಅರ್ಥ ಪ್ರಶ್ನೆಗೆ ಸಮರ್ಥವನ್ನ
ಕೊಟ್ಟಿದ್ದು ಎಲ್ಲವೂ ಕೂಡ ಇತಿಹಾಸದಲ್ಲಿ ಎವಿಡೆನ್ಸ್ ಇದೆ. ಓಕೆ, ಆಮೇಲೆ ಇವರ ಹೇಳಿಕೆಯನ್ನ ಪರಿಶೀಲಿಸಿದರೆ ಈ ಕೆಳಕಂಡ ಅಂಶಗಳು ಸ್ಪಷ್ಟವಾಗುತ್ತವೆ ಅಂತ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಬರ್ಕೋಬೇಕು. ಓಕೆ, ಈ ಹೇಳಿಕೆಯನ್ನ ಪರಿಶೀಲಿಸಿದರೆ ಈ ಕೆಳಕಂಡ ಅಂಶಗಳು ಗೋಚರಿಸುತ್ತವೆ ಅಂತ ಹಾಕ್ಬೇಕು. ಆಗ ಈ ಪ್ರಶ್ನೆಗೆ ಪೂರಕವಾದ ಅಂಶವನ್ನ ನಾವಿಲ್ಲಿ ಗುರುತಿಸಿಕೊಳ್ತಾ ಹೋಗ್ತೀವಿ. ಓಕೆ, ಸೊ ಆಗ ಏನೇನು ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಅರ್ಥ ಆಯ್ತೀಗ? ಈ ಪ್ರಶ್ನೆ ಇದಕ್ಕೂ ಈ ಹೇಳಿಕೆಗೂ ಲಿಂಕ್ ಇದೆ. ಈಗ ಈ ಹೇಳಿಕೆಗೆ ಮತ್ತೆ ಲಿಂಕ್ ಕೊಡ್ಬೇಕು ನೀವು, ಉದಾಹರಣೆ ಸಮೇತ. ಓಕೆ, ಹೇಗೆ ಲಿಂಕ್ ಕೊಡ್ತೀರಾ ಅಂತಂದ್ರೆ, ಓಕೆ, ಒಂದು ಬ್ರಿಟಿಷ್ ಕಂಪನಿ ಸರ್ಕಾರ ರೈಲ್ವೆ ಹಳಿಗಳನ್ನ ಅಥವಾ ಸಂಪರ್ಕವನ್ನ ಹಾಕಬೇಕಾದ್ರೆ ಈ ನಾಗರಿಕತೆ ಪತ್ತೆಯಾಯಿತು. ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ರೈಲ್ವೆ ಸಂಪರ್ಕಕ್ಕೆ ಮುಂದಾದಾಗ ಇದರ ಅವಶೇಷಗಳು 1826ರಲ್ಲಿ ಗೋಚರಿಸಿದವು. ಅರ್ಥ ಆಯ್ತಾ? ಈಸ್ಟ್ ಇಂಡಿಯಾ ಕಂಪನಿ ರೈಲ್ವೆ ಸಂಪರ್ಕಕ್ಕೆ ಮುಂದಾದಾಗ ಇದರ ಅವಶೇಷಗಳು 1826ರಲ್ಲಿ ಗೋಚರಿಸಿದವು. ಇದಕ್ಕೆ ವಾಕ್ಯಕ್ಕೆ ರಿಲೇಷನ್ ಸಿಗ್ತಾ ಈಗ. ಪ್ರತಿ ವಾಕ್ಯಕ್ಕೂ ಸಂಬಂಧ ಇರಬೇಕಲ್ಲಿ. ಈ ವಾಕ್ಯ ಬಿಟ್ಟು ಇನ್ನೊಂದು ಯಾವ್ದು ಬಸ್ ಸೇರಿಸಿದ್ರೆ ಸಂಬಂಧ ಇಲ್ಲ ಅಂತ ಮತ್ತೆ ಮಾರ್ಕ್ ಹೋಗ್ಬಿಡುತ್ತೆ. ನೆಕ್ಸ್ಟ್, ಈ ಅವಶೇಷಗಳನ್ನು ಕಂಪನಿ ಸರ್ಕಾರದ ರೈಲ್ವೆ ಎಂಜಿನಿಯರ್ಗಳಾದ ಜಾನ್ ಮತ್ತು ಸ್ಟುವರ್ಟ್ ಎಂಬುವರು ಆಕಸ್ಮಿಕವಾಗಿ ಈ ಅವಶೇಷ ಸ್ಟುವರ್ಟ್ ಅವರು ಪ್ರತ್ಯೇಕಿಸಿದರು. ಅವರು ಕಂಪನಿ ಎಂಜಿನಿಯರ್ಸ್ ಕಳಿಸ್ತು. ಎಲ್ಲಾದರೂ ಕೂಡ ಮುದ್ರೆಗಳು ಸಿಗ್ತಾರೆ, ಈಟಿಗಳು ಸಿಗ್ತಾರೆ, ಮಾನವನ ಅಸ್ಥಿ ಪಂಜರ ಸಿಗ್ತಾರೆ, ಇವರ ಕಾಲದ ಕಟ್ಟಡ ಅವಶೇಷ ಸಿಗ್ತಾ ಇದೆ. ಅವರೇನ್ ಮಾಡ್ರು, ಎಂಜಿನಿಯರ್ಸ್ ಎಲ್ಲ ಕಾರ್ಮಿಕರಿಗೆ ಇವೆಲ್ಲ ಒಂದ್ ಕಡೆ ಹಾಕಿ ಇದೇನೇ ಇರ್ಬೋದು ನೋಡೋಣ ಆಮೇಲೆ ಅಂತೇಳಿ ಇದೆಲ್ಲ ಒಂದ್ ಕಡೆ ಸಪರೇಟ್ ಮಾಡಿಸಿದ್ರು. ಈ ಅವಧಿಯಲ್ಲಿ ಭಾರತಕ್ಕೆ ಒಬ್ಬ ಬ್ರಿಟಿಷ್ ಪುರಾತತ್ವ ತಜ್ಞ ಬಂದಿದ್ದ. ಅವನು ಕರೆಸಿದನ್ನು ತೋರಿಸಿದ್ರು. ಆ ವ್ಯಕ್ತಿಯೇ ಈ ಅವಶೇಷಗಳು ನೋಡಿ ಹೇಳ್ದ, ಇದು ಈ ದೇಶದ ಸಾವಿರಾರು ವರ್ಷದ ಜನರ ಇತಿಹಾಸವನ್ನ ತಿಳಿಸ್ತವೆ ಅಂತ. ಅವನ ಫಸ್ಟ್ ಇದಕ್ಕೆ ಈ ಸಂಸ್ಕೃತಿಯನ್ನು ಅಧಿಕೃತವಾಗಿ ಪತ್ತೆ ಮಾಡಿದ. ಈ ಸಂಸ್ಕೃತಿಯನ್ನ ಅಧಿಕೃತವಾಗಿ ಪತ್ತೆ ಮಾಡಿದ ಕೀರ್ತಿ ಇಂಗ್ಲಿಷ್ ತಜ್ಞನಿಗೆ ಸಲ್ಲುತ್ತೆ. ಯಾರವನು? ಬಹಳ ಅಡ್ವಾನ್ಸ್ ಆಗಿದ್ರಂತ. ಓಕೆ, ಸೊ ಇದಕ್ಕೆ ಈ ಅವಶೇಷ ಸಪರೇಟ್ ಮಾಡಿದ್ರಲ್ಲ, ಇವುಗಳನ್ನ ಮೊದಲು ಗುರುತಿಸಿದವನು
ಈ ಅವಶೇಷಗಳನ್ನು ಗುರುತಿಸಿ ಅಧ್ಯಯನ ಮಾಡಿದ ಬ್ರಿಟಿಷ್ ಪುರಾತತ್ವಜ್ಞ ಅಂತಂದ್ರೆ ಚಾರ್ಲ್ಸ್ ಮಾಸನ್. ಅರ್ಥ ಆಯ್ತಾ? ಸೊ ಇವೆಲ್ಲ ಅವಶೇಷಗಳನ್ನ ನಾವು ಇಟ್ಕೊಂಡು ಓದಿ ಅವನು 1 ವರ್ಷ ತೆಗೆದುಕೊಂಡ ಎಲ್ಲ ಚೆಕ್ ಮಾಡ್ದಲ್ಲ. ಹಾಗಾಗಿ ಹರಪ್ಪ ನಿವೇಶನ ಇದೆಲ್ಲ, ಹರಪ್ಪದ ಅವಶೇಷಗಳನ್ನ ಮೊದಲು ಪತ್ತೆ ಮಾಡಿದ ಇವನು. ಹಂಗಾಗಿ ಇದಕ್ಕೆ ಹರಪ್ಪ ನಾಗರಿಕತೆ ಅಂತ ಹೆಸರು ಬಂದಿದ್ದು ಇವನಿಂದ. ಇವನೇನ್ ಮಾಡಿ ಎಲ್ಲ ಬಿಟ್ಟು ಹೋದ್ನು. ಆಗ ಇವನು ಗುರುತಿಸಿ ಸುಮಾರು 2 ವರ್ಷ ಕೆಲಸ ಮಾಡೋದು. ಅನಾರೋಗ್ಯ ಕಾಡ್ತು, ಅವನ ದೇಶಕ್ಕೆ ವಾಪಸ್ ಹೋದ. ಈಗಾಗಲೇ 1826 ಮೊದಲೇ ಈ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಈ ದೇಶೀಯ ಸಂಸ್ಕೃತಿ, ಪರಂಪರೆ, ಇತಿಹಾಸ ಓದ್ಬೇಕು ಅಂತ ಒಂದು ಸಾಂಸ್ಕೃತಿಕ ಇಲಾಖೆಯನ್ನು ಸ್ಟಾರ್ಟ್ ಮಾಡಿದ್ರು. ಯಾರೋ ಬ್ರಿಟಿಷರ್. ಇವನು ಬಿಟ್ಟು ಹೋದ ಕಾರ್ಯವನ್ನ ಪೂರ್ಣಗೊಳಿಸಿದ್ದು ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದ ಸಾಂಸ್ಕೃತಿಕ ಇಲಾಖೆ. ಅದೇ ಬಂಗಾಳದ ಏಷ್ಯಾಟಿಕ್ ಸೊಸೈಟಿ. ಅದನ್ನ ಕಂಪನಿ ಸರ್ಕಾರದ ಮೊದಲ ಸಾಂಸ್ಕೃತಿಕ ಇಲಾಖೆ ಅಂತ ನಾವು ಗುರುತಿಸಿಕೊಂಡ್ವಿ. ಹಾಗಾಗಿ ನೆಕ್ಸ್ಟ್ ಚಾರ್ಲ್ಸ್ ಮಾಸನ್ ಕಾರ್ಯವನ್ನು ಮುಂದುವರಿಸಿದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದ ಇಲಾಖೆಯೇ ಬಂಗಾಳದ ಏಷ್ಯಾಟಿಕ್ ಸೊಸೈಟಿ. ಇದು 1828ರಿಂದ 1991ರವರೆಗೆ ಎಲ್ಲೆಲ್ಲಿ ಇದರ ಅವಶೇಷಗಳು ಸಿಕ್ತೋ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿದ್ರು. ಓಕೆ, ಈ ಸರ್ಕಾರದ ಇಲಾಖೆಯಲ್ಲಿ ಇಲಾಖೆಯ ಬಂಗಾಳದ ಏಷ್ಯಾಟಿಕ್ ಸೊಸೈಟಿ ಇದು ಸ್ಟಾರ್ಟ್ ಆಗಿದೆ. ಬ್ರಾಕೆಟ್ ಬರ್ಕೊಳ್ಳಿ, 1784ರಲ್ಲಿ ಸ್ಟಾರ್ಟ್ ಆಗಿದ್ದು. ಓಕೆ, ಇದರ ಸ್ಥಾಪಕ ಸರ್ ವಿಲಿಯಂ ಜೋನ್ಸ್, ಅವನೇ ಸ್ಟಾರ್ಟ್ ಆಗಿತ್ತು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ 1828ರಿಂದ 1901ರವರೆಗೆ ಇಲಾಖೆ ಎಲ್ಲೆಲ್ಲಿ ಅವಶೇಷಿತ್ತೋ ಎಲ್ಲ ಅಧ್ಯಯನ ಮಾಡಿದ್ರು. ಇದು ಮಾಡಿದ್ದು ಇವತ್ತಿನ ಪಾಕಿಸ್ತಾನ, ಭಾರತ ಮತ್ತು ಅಫ್ಘಾನಿಸ್ತಾನ ಈ 3 ದೇಶಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದ್ದೇ ಏಷ್ಯಾಟಿಕ್ ಸೊಸೈಟಿ. ಮತ್ತು ಅದರೆಲ್ಲ ನಿರ್ದೇಶಕರು ಮಾರ್ಟಿಮರ್ ವೀಲರ್, ಸರ್ ಜಾನ್ ಮಾರ್ಷಲ್, ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಇಂಥ ಬಹುತೇಕ ಈ ಇಲಾಖೆಯ ಮುಖ್ಯಸ್ಥರು ಇದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ವರ್ಕ್ ಅನ್ನ ಅಥವಾ ಎಕ್ಸ್ಕವೇಷನ್ ವರ್ಕ್ ಅನ್ನ ಅವರೆಲ್ಲರೂ ಮಾಡಿದ್ರು. ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್, ಸರ್ ಮಾರ್ಟಿಮರ್ ವೀಲರ್, ಸರ್ ಜಾನ್ ಮಾರ್ಷಲ್, ಇನ್ನೂ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾರೆ. ರಾಬರ್ಟ್ ಬ್ರೂಸ್ಫೋರ್ಡ್ ಹೆಸರನ್ನು ಕೇಳಿ ಗೊತ್ತವಲ್ಲ. ಸೊ ಇವರೆಲ್ಲರೂ ಕೂಡ ಈ ಎಲ್ಲೆಲ್ಲಿ ಸಿಕ್ತದೆಲ್ಲವನ್ನು ಕುರಿತು ಮಾಹಿತಿಗಳನ್ನ ಹೊರತೆಗೆದು ಅಧ್ಯಯನ ಮಾಡಿದ್ರು. ಇವರೇನು ಮಾಹಿತಿಗಳನ್ನ ಇಟ್ಕೊಂಡ್ರು, ಆ ಮಾಹಿತಿಯನ್ನ ಸಂಗ್ರಹಿಸಿ ಇಂಗ್ಲೆಂಡ್ನ ಮೊದಲ ವಾರಪತ್ರಿಕೆ ಮೊದಲು ಲೇಖನವನ್ನ ಪ್ರಕಟಿಸಿತು. ಸೆಪ್ಟೆಂಬರ್ 11, 1901ರಂದು ಇಂಗ್ಲೆಂಡಿನ ಆ ವಾರಪತ್ರಿಕೆ ಇಡೀ ಜಗತ್ತಿನ ಜನರು ಬೆರಗಾಗುವಂತ ಲೇಖನವನ್ನ ಪ್ರಕಟಿಸಿತು.
ಓಕೆ 1901 11 ಸೆಪ್ಟೆಂಬರ್ 1901 ಆ ಪತ್ರಿಕೆ ಮೊದಲು ಲೇಖನವನ್ನು ಪ್ರಕಟಿಸಿತು. ಆ ಪತ್ರಿಕೆ ಯಾವುದು? ಇಲ್ಸ್ಟ್ರಾಟೆಡ್ ವೀಕ್ಲಿ ಆಫ್ ಲಂಡನ್. ಇಲ್ಸ್ಟ್ರಾಟೆಡ್ ವೀಕ್ಲಿ ಆಫ್ ಲಂಡನ್. ಇಲ್ಸ್ಟ್ರಾಟೆಡ್ ವೀಕ್ಲಿ ಆಫ್ ಲಂಡನ್ ಮೊದಲು ಪತ್ರಿಕೆಯನ್ನ ಪ್ರಕಟಗಳು. ಈ ಪತ್ರಿಕೆಯಲ್ಲಿ ಟೈಟ್ಲ್ ಬಂದು ಅಂತ ಬಂತು ಗೊತ್ತಾ? ಆ ಪತ್ರಿಕೆ ಪ್ರಕಟ ಆಗಿದ್ದು ಜಾಗತಿಕ ಇತಿಹಾಸದ ಪುರಾತನ ಜಾಗತಿಕ ಇತಿಹಾಸದ ಮೊದಲ ನಗರ ನಾಗರಿಕತೆಯೇ ಸಿಂಧೂ ನಾಗರಿಕತೆ ಅಂತ ಇವತ್ತಂಗೆ ಪ್ರಜಾವಾಣಿದ ಹೆಡ್ಲೈನ್ ಹೆಂಗ್ ಬರುತ್ತೆ, ಹಿಂದೂನಲ್ಲಿ ಹೆಡ್ಲೈನ್ ಬರುತ್ತೆ, ಹಂಗೆ ಹೆಡ್ಲೈನ್ ಅನ್ನ ಈ ಪತ್ರಿಕೆ ಅನೌನ್ಸ್ ಮಾಡ್ತು. 11th ಸೆಪ್ಟೆಂಬರ್ 1901 ಅರ್ಥಾಯ್ತಾ? ನೋಡಿ ಅವತ್ತು ಸೆಪ್ಟೆಂಬರ್ 11 ಇದ್ರೆ ಆಯ್ತಾ, ಅವತ್ತೇ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ 1906ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಉಪವಾಸ ತಮ್ಮ ಸತ್ಯಾಗ್ರಹ ಕಾರ್ಯಕ್ರಮವನ್ನ ಅದೇ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ. ಇವತ್ತು ಕೂಡ ಸೆಪ್ಟೆಂಬರ್ ಅನ್ನು ಬಂತು ಅಂತಂದ್ರೆ ನಾವೆಲ್ಲ ಸತ್ಯಾಗ್ರಹ ದಿವಸ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ಇವತ್ತು ಕೂಡ ಪ್ರತಿ ಸೆಪ್ಟೆಂಬರ್ 11ಕ್ಕೆ ಅಂದು ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಅದೇ ದಿನ ಸತ್ಯಾಗ್ರಹವನ್ನು ಆರಂಭಿಸಿದರು. ಯಾಕೆಂದ್ರೆ ದಕ್ಷಿಣ ಆಫ್ರಿಕಾದ ಅಲ್ಲದವರು ಯಾರೂ ಕೂಡ ಅಲ್ಲಿಯ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡೋದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ನೋಂದಣಿ ಕಾಯ್ದೆಯ ವಿರುದ್ಧ ಅಗೇನ್ಸ್ಟ್ ದಿ ರಿಜಿಸ್ಟ್ರೇಷನ್ ಆಫ್ ದಿ ಸೌತ್ ಆಫ್ರಿಕನ್ ಗವರ್ಮೆಂಟ್ ಅವತ್ತು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅರ್ಥಾಯ್ತಾ? ಅದೇ ಅದಕ್ಕಿಂತ ಮೊದಲು 1901ರಲ್ಲಿ ಈ ಪತ್ರಿಕೆ ಬಂತು. ಫಸ್ಟ್ ಅರ್ಬನ್ ಸಿವಿಲೈಸೇಷನ್ ಆಫ್ ಏನ್ಷಿಯಂಟ್ ವರ್ಲ್ಡ್, ದಟ್ ವಾಸ್ ಇಂಡಸ್ ವ್ಯಾಲಿ ಅಂತ ಈ ಇಲ್ಸ್ಟ್ರಾಟೆಡ್ ಪತ್ರಿಕೆ ದೊಡ್ಡದಾಗಿ ಬುಲೆಟಿನ್ ತರ ಪಬ್ಲಿಷ್ ಮಾಡ್ತು. ಇಡೀ ಪ್ರಪಂಚನೇ ಗೊತ್ತಾಯ್ತು, ಓಹೋ ಇಂಡಿಯಾದಲ್ಲಿರುವಂತದ್ದು ಅರ್ಬನ್ ಕಲ್ಚರು, ಈ ಉಳಿದವೆಲ್ಲ ರೂರಲ್ ಕಲ್ಚರ್ ಅಂತ ಅದ್ರ ಬಂದ ಮೇಲೆ ಗೊತ್ತಾಯ್ತು. ಯಾವಾಗ ಈ ಪತ್ರಿಕೆಯಲ್ಲಿ ಬಂತು ಆಗ ನಮ್ಮ ದೇಶದಲ್ಲೂ ಇತಿಹಾಸ ಆಸಕ್ತರಿದ್ದಲ್ವಾ? ಮುಖ್ಯವಾಗಿ ದಯಾರಾಮ್ ಸಹಾನಿ, ಆರ್.ಡಿ. ಬ್ಯಾನರ್ಜಿ ಅವರು 1901ರಿಂದ 1921ರವರೆಗೆ 20 ವರ್ಷಗಳ ಕಾಲ ಆರ್.ಡಿ. ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ ಸುಮಾರು 20 ಮೂಲತವರು ಬೌದ್ಧ ವಿದ್ವಾಂಸರು. ಯಾರೋ ಆರ್.ಡಿ. ಬ್ಯಾನರ್ಜಿ ಮತ್ತು ದಯಾರಾಮ್ ಸರ್ ಬುದ್ಧಿಸ್ಟ್ ಸ್ಕಾಲರ್ಸ್, ಜೊತೆಗೆ ಪುರಾತನ ತಜ್ಞರು ಕೂಡ. ನಮ್ಮ ಬುದ್ಧಿಸಂಗೆ ಏನಾದ್ರು ಸಿಗ್ಬೋದು ಅಂತ ಅವರು ಅದ್ರ ಬಗ್ಗೆ ರಿಸರ್ಚ್ ಸ್ಟಾರ್ಟ್ ಮಾಡಿ. ಯಾಕೆ ಗೊತ್ತಾ? ಯಾಕೆ ಅವ್ರು ಆಯ್ತು ಅಂತಂದ್ರೆ ಅಲೆಕ್ಸಾಂಡರ್ ನಮ್ಮ ದೇಶ ದಾಳಿ ಮಾಡಿದ್ದಲ್ವಾ? ಯಾವಾಗ ಅಲೆಕ್ಸಾಂಡರ್ ದಾಳಿ ಮಾಡಿದ್ದು? ಕ್ರಿಸ್ತಪೂರ್ವ 326ರಲ್ಲಿ. ಆಗ ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಅಲೆಕ್ಸಾಂಡರ್ ಮತ್ತು ಅವನ ಇಬ್ಬರು ಸೈನಿಕ ದಂಡನಾಯಕರು ಈ ಅವಶೇಷಗಳನ್ನು ನೋಡಿದ್ರಂತೆ. ಅಲೆಕ್ಸಾಂಡರ್ ಮತ್ತು ಅವನ ಆರ್ಮಿ ಕಮಾಂಡರ್ ಈ ನಶಿಸಿ ಹೋಗಿದ್ದ ಅವಶೇಷ ನೋಡಿದ್ರಂತೆ. ಆದ್ರೆ ಅವರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಆದ್ರೆ ಅವ್ರು ಹೇಳ್ತಿದ್ರು ಇದೆಲ್ಲ ಬೌದ್ಧ ನೋಡಿದ್ದು ಅಂತ ಅವ್ರು ಹೇಳಿದ್ರಂತೆ. ಯಾರು? ಅಲೆಕ್ಸಾಂಡರ್ ಗ್ರೇಟ್. ಇದೆಲ್ಲ ಬೌದ್ಧ ಸಿಗಬಹುದು ಅಂತ ಅವರು ಶಂಕಿಸಿದ್ರಂತೆ. ಆಗ ಇವರೇ ಮಾಡ್ರು, ನನ್ನ ಬುದ್ಧಿಸಂಗೂ ಅನುಕೂಲವಾಗುತ್ತೆ, ಜೊತೆಗೆ ಈ ನಗರ ಬಗ್ಗೆ ತಿಳ್ಕೊಂಡಾಗುತ್ತೆ ಅಂತೇಳಿ 20 ವರ್ಷ ರಿಸರ್ಚ್ ಮಾಡಿದ್ರು, ಎಕ್ಸ್ಕವೇಷನ್ ಮಾಡಿದ್ರು. ಅಧಿಕೃತವಾಗಿ ಇವರು
In the month of March 1921, both were officially announced it as a Indus Valley civilization, as the first urban civilization of our ancient India. ಆಯ್ತಾ? ಹೀಗೆ ಆಕಸ್ಮಿಕವಾಗಿ ಗೋಚರಿಸಿತು ಮತ್ತು ಉತ್ಖನನದಿಂದ ಸ್ಪಷ್ಟವಾಯಿತು ಅಂತ ಇದನ್ನ ಹೇಳಬೇಕು. ಇದನ್ನ ಬರೆದ್ಬಿಟ್ಟು ಇನ್ನೇನು ಹೇಳಕ್ ಹೊರಟಿದ್ರೆ ವೈಟ್ ಮಾರ್ಕ್ಸ್